ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದಂತಹ ಉಪಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಎನ್ನುವಂಥದ್ದು ಇನ್ನು 48 ಗಂಟೆಗಳಲ್ಲಿ ಗೊತ್ತಾಗಲಿದೆ. ಆದರೆ ಎಕ್ಸಿಟ್ ಪೋಲ್ಗಳು ಒಂದೊಂದು ರೀತಿಯಲ್ಲಿ ಹೇಳ್ತಿರುವಂಥದ್ದು. ಕಾಂಗ್ರೆಸ್ ಗೆಲ್ಲಬಹುದು ಅಥವಾ ಬಿಜೆಪಿ ಗೆಲ್ಲಬಹುದು, ಆದರೆ ಅದು ತುಂಬ ಕಡಿಮೆ ಅಂತರ ಇರುತ್ತೆ ಅಂತ. ಆದರೆ ಸುಮಾರು 14 ದಿನಗಳ ಕಾಲ ಇಡೀ ಕ್ಷೇತ್ರವನ್ನು, ಅದರಲ್ಲೂ ಮುಖ್ಯವಾಗಿ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ 27 ಹಳ್ಳಿಗಳ ಪೈಕಿ ಸುಮಾರು 19 ಹಳ್ಳಿಗಳನ್ನು ನಮ್ಮ ಟೀಮ್ ಓಡಾಡಿದಾಗ, ಅದು ಮತದಾನದ ದಿನ, ಮತದಾನದ ಸಂಜೆ, ಮತದಾನಕ್ಕೂ ಮುಂಚಿನ 1-2 ವಾರ ನಮಗೆ 19 ಹಳ್ಳಿಗಳ ಲೆಕ್ಕ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿರುವಂಥದ್ದು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ರೂರಲ್ ಏರಿಯಾದಲ್ಲಿ ಕಾಂಗ್ರೆಸ್ ಈ ಸಲ ಹೊಡೆತ ತಿನ್ನುತ್ತೆ. ಒಂದೊಂದು ಹಳ್ಳಿಯ ಲೆಕ್ಕ ಕೂಡ ಇಲ್ಲಿದೆ. ಕಳೆದ ಚುನಾವಣೆಗಿಂತ ಕಡಿಮೆ ಮತದಾನ ಆಗಿರುವಂಥದ್ದು, ಕಾಂಗ್ರೆಸ್ ಮಾಡಿಕೊಂಡಂತಹ ಎಡವಟ್ಟುಗಳು, ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಎಸ್ ಮಲ್ಲಿಕಾರ್ಜುನ್ ಅವರು ಮಾಡಿಕೊಂಡಂತಹ ಎಡವಟ್ಟು, ಅನಂತರದಲ್ಲಿ ಕಾಂಗ್ರೆಸ್ನ ಯುವ ನಾಯಕರು ನಲ್ಪಾಡ್, ಪ್ರದೀಪ್ ಈಶ್ವರ್ ಅಂತಹ ನಾಯಕರು ಬಂದು ಕೊಟ್ಟಂತಹ ಹೇಳಿಕೆ, ಮಾಡಿಕೊಂಡ ಹೈಡ್ರಾಮಗಳು ಕೂಡ ಅಲ್ಲಿನ ಜನರ ಮತದಾನದ ಪ್ರವೃತ್ತಿಯಲ್ಲಿ ವ್ಯತ್ಯಾಸಗಳನ್ನು ಮಾಡಿವೆ ಅನ್ನುವಂಥದ್ದು ಗ್ರೌಂಡ್ ರಿಪೋರ್ಟ್.